ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವೀಡಿಯೋದಲ್ಲಿ ಬಾಡಿಗೆ ಸ್ಕ್ರಬ್ ಮಾಡ್ಕೊಳ್ಳೋದು, ಹೋಮ್ ಮೇಡ್ ಸ್ಕ್ರಬ್ ಅದನ್ನು ತೋರಿಸೋಣ ಅಂದ್ಕೊಂಡೆ. ಸೊ ಹಾಗೆ ಇಲ್ಲಿ ಜೀರಾ ವಾಟರ್ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಪ್ರಾಸೆಸ್ನ. ಸೊ ಅದು ಒಂದು ಗ್ಲಿಮ್ಸ್ ಹಾಕಿದ್ದೆ. ಸೊ ದಿಸ್ ಈಸ್ ಆರೆಂಜ್ ಸ್ಕ್ರಬ್. ಸೊ ಮನೇಲಿ ಆರೆಂಜಸ್ ಇದ್ದಿದ್ದರಿಂದ ಅದನ್ನು 15 days ಡ್ರೈ ಮಾಡಿ ಒಣಗಿಸ್ಬಿಟ್ಟು ಅದನ್ನು ಗ್ರೈಂಡ್ ಮಾಡಿಕೊಂಡೆ. ಫುಲ್ ಗ್ರೈಂಡ್ ಮಾಡಿದ್ದು ನಾನು ಹಾಕಿಲ್ಲ ಇಲ್ಲಿ, ಬಟ್ ಗ್ರೈಂಡ್ ಮಾಡಿ ಪೌಡರ್ ಮಾಡಿಕೊಂಡೆ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ. ಬಿಕಾಸ್ ಅದು ಕ್ರಿಸ್ಟಲ್ಸ್ ಟೈಪ್ ಇರಬೇಕು. ಸೊ ಆವಾಗ ಡೆಡ್ ಸ್ಕಿನ್ ಸೆಲ್ಸ್ ಅದೆಲ್ಲ ಬರುತ್ತೆ. ಸೊ ಆರೆಂಜ್ ಈಸ್ ಆಲ್ಸೋ ವಿಟಮಿನ್ ಸಿ ಪ್ರಾಡಕ್ಟ್. ಅದು ಸ್ವಲ್ಪ ಗ್ಲೋನು ಕೊಡುತ್ತೆ ಸ್ಕಿನ್ನಿಗೆ. ಈ ಥರ ಪೌಡರ್ ಮಾಡಿಕೊಂಡೆ. ಅದು ಬಿಸಿ ಇದ್ರಿಂದ ನಾನು ನ್ಯೂಸ್ ಪೇಪರ್ ಮೇಲೆ ಹಾಕ್ಬಿಟ್ಟು ಆ ಥರ ಆರಕ್ಕಂತ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು, ಒಂದು 5 minutes ಅಷ್ಟೊತ್ತಿಗೆ ಕರೆಕ್ಟ್ ಆಗಿಬಿಡುತ್ತೆ. ದೆನ್ ನಾನು ಅದನ್ನು 2 boxes ಆಗೋ ಥರ ಮಾಡ್ಕೊಂಡಿದ್ದೆ. ಸೊ ಎವ್ರಿ ಟೈಮ್ ಬಾತ್ ಮಾಡಾದಮೇಲೆ ಇದರಲ್ಲಿ ಸ್ಕ್ರಬ್ ಮಾಡಿಕೊಂಡ್ರೆ ಇಟ್ಸ್ ನಾಟ್ ದಟ್ ಪಟ್ ಅಂತ ಎಫೆಕ್ಟಿವ್ನೆಸ್ ಆಗಿಬಿಡುತ್ತೆ, ಆ ಥರ ಏನೂ ಇರಲ್ಲ. ಇಟ್ ಟೇಕ್ಸ್ ಟೈಮ್ ಆ್ಯಂಡ್ ಇಟ್ ಆ್ಯಡ್ಸ್ ಗ್ಲೋ ಅಷ್ಟೇ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇದು ವೀಟ್ ಫ್ಲೋರ್ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋತಿದ್ದೀನಿ. ಅದೆಲ್ಲ ಒಂದೇ ಕಡೆ ಇದ್ದರೆ ಐ ಫೀಲ್ ಅಗೇನ್ ಆ್ಯಂಡ್ ಅಗೇನ್ ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೆ ಇದಾಗಲ್ಲ. ಸೊ ನನಗೇನೇನು ಬೇಕೋ ಅನ್ನೋದನ್ನ ನಾನು ಅದರೊಳಗಡೆ ಒಂದೇ ಸತಿ ಆ್ಯಡ್ ಮಾಡ್ಕೊಬಿಡ್ತೀನಿ. ಸೊ ಆಫ್ಟರ್ ವೀಟ್ ನಾನು ಸ್ವಲ್ಪ ಟರ್ಮರಿಕ್ ಕೂಡ ಹಾಕ್ಕೊಳ್ತೀನಿ. ಟರ್ಮರಿಕ್ ಆದಮೇಲೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ತೀನಿ. ಬಿಕಾಸ್ ಅದು ಸ್ಕ್ರಬ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದು ಕ್ರಿಸ್ಟಲ್ ಶಾರ್ಪ್ನೆಸ್ ಇರೋದ್ರಿಂದ. ಅದು ಕಾಫಿ ಪೌಡರ್ ಕೂಡ ಆ್ಯಡ್ ಮಾಡಿಕೊಂಡೆ. ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ ಯೂಸ್ ಮಾಡಬೇಕಾದ್ರೆ. ಆರೆಂಜ್ ಸ್ಮೆಲ್ ಕ್ರಿಯೇಟ್ ಆಗುತ್ತೆ. ನೀವು ಬೇಕಾದ್ರೆ ಒಂದು ಸತಿ ಟ್ರೈ ಮಾಡಿ ನೋಡಿ. ನೀವು ಸ್ಮಾಲ್ ಕ್ವಾಂಟಿಟಿಲಿ ಮಾಡ್ಕೋಬೋದು. ಇಟ್ಸ್ ವೆರಿ ಎಫೆಕ್ಟಿವ್. ಆಮೇಲೆ ಅದಕ್ಕೇ ಒಂದು ಫುಲ್ ಆಲೋವೆರಾ ಜೆಲ್ ಒಂದು ಬಾಕ್ಸಿಗೆ, ಇನ್ನೊಂದು ಆಲೋವೆರಾ ನಾನು ನ್ಯಾಚುರಲ್ಲೇ ಎಲ್ಲ ಯೂಸ್ ಮಾಡಿದ್ದು. ಆಮೇಲೆ ಐ ಸ್ಟಾರ್ಟೆಡ್ ಮಿಕ್ಸಿಂಗ್ ಇಟ್. ನಾನು ಒಂದು ಲಾಂಗ್ ಸ್ಪೂನಿಂದ ಮಿಕ್ಸ್ ಮಾಡಿದ್ದು. ಸೊ ಫುಲ್ ಕ್ಲೀನಾಗಿ ಅದು ಮಿಕ್ಸ್ ಆಗಬೇಕು ಅಂತ. ಅದಾದಮೇಲೆ ಸ್ವಲ್ಪ ಕೋಕೋನಟ್ ಆಯಿಲ್ ಆ್ಯಡ್ ಮಾಡಿದೆ ಮಾಯ್ಶ್ಚರ್ನ ಲಾಕ್ ಮಾಡೋಕ್ಕೆ. ಟ್ರಸ್ಟ್ ಮೀ, ನಾನೆಲ್ಲ ಹಾಕಿರೋದ್ರಲ್ಲಿ ಒನ್ ಆರ್ ದ ಅದರ್ ಥಿಂಗ್ ಬೆನಿಫಿಟ್ಸ್ ಇದೆ. ಸೊ ಅದು ಆ್ಯಡ್ ಮಾಡಿದ್ದೆ. ದೆನ್ ದಿಸ್ ಈಸ್ ರೆಡಿ.